ಹಲೋ, ನಾವೀಗ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ನೋಡೋಣ. ಇದರಲ್ಲಿ ಫಸ್ಟು ದ ಏಜ್ ಆಫ್ ಫಾತಿಮಾ ಆ್ಯಂಡ್ ಅಹಮದ್ ಅಂತ ಇಬ್ಬರು ಅದರ ವ್ಯಕ್ತಿಗಳು. ಅವ್ರ ರೇಷಿಯೋ ಎಷ್ಟು ಕೊಟ್ಟಾರೆ? ಏಜ್ ಅವ್ರದ್ದು ರೇಷಿಯೋ 3:8 ಕೊಟ್ಟಾರೆ. ಅಹಮದ್ದಂದು 8, ಫಾತಿಮಾದು 3 ಕೊಟ್ಟಾರೆ. ಆ್ಯಂಡ್ ದ ಸಮ್ ಆಫ್ ದ ಪ್ರೆಸೆಂಟ್ ಏಜ್ ಇಸ್ 44 ಇಯರ್ಸ್. ಇವಾಗ ಅವ್ರ ಏಜ್ ಎಷ್ಟೈತೆ ಅಂತಂದರೆ 44 ವರ್ಷ ಐತಿ. ಸಮ್ ಆಫ್ ಅಂತಂದರೆ ಇಬ್ಬರದ್ದು ಸೇರಿಸಿ, ಫಾತಿಮಾ ಮತ್ತು ಅಹಮದ್ ಸೇರಿಸಿ ಎಷ್ಟೈತೆ ಅಂತಂದರೆ 44 ಐತೆ. ಹೌದಾ? ಈಗ ಡಿಫ್ರೆನ್ಸ್ ಆಫ್ ದಿ ಏಜಸ್ ಅಂದರೆ ಡಿಫ್ರೆನ್ಸ್ ಆಫ್ ದಿ ಏಜಸ್ ಕೇಳಿದ್ದಾರೆ. ಡಿಫ್ರೆಂಟ್ ಆಫ್ ದ ಏಜಸ್ ಅಂತಂದರೆ ಈಗ ಫಸ್ಟ್ ಏನು ಮಾಡ್ಬೇಕಂತಂದರೆ ರೇಷಿಯೋ ಈಗ ಫಸ್ಟ್ ಫಾತಿಮಾದ ಎಷ್ಟೈತಿ 3x, ಅಹಮದ್ ಎಷ್ಟೈತಿ 8x. ಟೋಟಲ್ ಇವು ಎರಡನ್ನೂ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ 44 ಬರುತ್ತೆ. 3x + 8x 44 ಬರುತ್ತೆ. ನೆಕ್ಸ್ಟ್ 3 + 8 11. 11x = 44. x = 11 44 / 11 ಮಾಡಿದರೆ ನಿಮಗೆ 4 ಬರುತ್ತೆ ಆನ್ಸರ್. 4 ಇಸ್ ಯುವರ್ ಆನ್ಸರ್. ನೆಕ್ಸ್ಟು ಏನಾಗುತ್ತೆ 8x ಅಲ್ಲಿ ಏನು ಕೇಳಿದರೆ ದ ಡಿಫ್ರೆನ್ಸ್ ಆಫ್ ದೇರ್ ಏಜಸ್ ಅಂದರೆ ಈಗ ಇಷ್ಟ ಮಟ್ಟ ಅವ್ರು ಹೇಗೆ ಎರಡು ಸಮ್ ಸೇರಿ 44 ಇಯರ್ಸ್ ಅಂತ ಹೇಳಿದ್ದಾರೆ. ಆಮೇಲೆ ಈ ಡಿಫ್ರೆನ್ಸ್ ಎಷ್ಟಾಗುತ್ತೆ ಅಂತಂದರೆ 2x - 3x ಅಂದರೆ ಇದನ್ನೇ ಸೇಮ್ ಅಲ್ಲಿ 8x - 3x. 8x ಎಷ್ಟಿದೆ -3x = 5x. ಹೌದಾ? ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ? 4 ಬಂದಿದೆ. ಸೊ 5 × 4 = 20 ಇಯರ್ಸ್. 20 ಇಯರ್ ಇಸ್ ದ ಆನ್ಸರ್. ನೋಡಿ ಇಲ್ಲಿ ನೋಡಿ ಮೆಥಡ್ 2 ಅಲ್ಲಿ ಫಾತಿಮಾ ಅವ್ರದ್ದು 3 ಎಂತಿದೆ, ಅಹಮದ್ ಅವ್ರದ್ದು 8, ಟೋಟಲ್ 3:8 ಅಂತಿದೆ. ಆಮೇಲೆ ಇವನ್ನ ಆ್ಯಡ್ ಮಾಡಿದ್ರೆ 11 ಅಂದರೆ ಇಲ್ಲಿ ನೋಡಿ ಸಮ್ ಆಫ್ ದಿ ಏಜಸ್ ಹೆಂಗೆ 44 ಬಂತಂದರೆ 3 + 8 ಎಷ್ಟು 11. 11ಗೆ 44 ಅಂದರೆ 1 ವರ್ಷಕ್ಕೆ ಎಷ್ಟು ಅಂತ 1 ವರ್ಷಕ್ಕೆ ಅಲ್ಲ 1 ರೇಷಿಯೋಗೆ 4 ಅಂತಂದರೆ ಸಮ್ ಮಾಡಿದಾಗ 11 × 4 ಮಾಡಬೇಕು ನೀವು. ಈ ಥರ ಈಗ ಎಕ್ಸಾಂಪಲ್ ಅವ್ರು ನಾಳೆ ಡಿಫ್ರೆನ್ಸ್ ಕೊಟ್ಟು ಸಮ್ ಕೇಳ್ತಾರೆ. ಸಮ್ ಕೇಳಿದಾಗ ಈ ಪ್ರಾಬ್ಲಮ್ ಈ ಥರ ಮೆಥಡ್ ಯೂಸ್ ಮಾಡಿ. ಆಮೇಲೆ ಡಿಫ್ರೆನ್ಸ್ ಕೇಳಿದಾಗ ಇದನ್ನು ಯೂಸ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ನೋಡಿ. ದ ಸಮ್ ಆಫ್ ದೇರ್ ಏಜಸ್ ಆಫ್ ಫಾದರ್ ಆ್ಯಂಡ್ ಹಿಸ್ ಸನ್ ಈಸ್ 100 ಇಯರ್ಸ್. ಅಂದರೆ ಅವ್ರ ಡ್ಯಾಡಿದು ಮತ್ತು ಅವ್ರ ಸನ್ದು ಸೇರಿ 100 ವರ್ಷ ಇದೆ ಅಂತ ಹೇಳಿದ್ದಾರೆ. ನಾವು ಇವಾಗ 5 years ago ಅಂದರೆ 5 ವರ್ಷ ಹಿಂದ್ಗಡೆ ಅವ್ರ ಏಜ್ ರೇಷಿಯೋ ಎಷ್ಟಿತ್ತು ಅಂದರೆ 2:1 ಇದೆ. ನೆಕ್ಸ್ಟ್ ರೇಷಿಯೋ ಆಫ್ ದೇರ್ ಏಜ್ ಆಫ್ ಫಾದರ್ ಆ್ಯಂಡ್ ಸನ್ ಆಫ್ಟರ್ 10 years ಅಂದರೆ 10 ವರ್ಷ ಆದಮೇಲೆ ಎಷ್ಟು ರೇಷಿಯೋ ಇರುತ್ತೆ ಅಂತ ಕೇಳಿದ್ದಾರೆ ಅವರು. ಹೌದಾ? ಇವಾಗ ಈ ರೀತಿ ಪ್ರಾಬ್ಲಮ್ ಕೊಟ್ಟಾಗ ಏನು ಮಾಡ್ಬೇಕಂತಂದರೆ ಫಸ್ಟು 5 years ago ಮಾಡ್ಕೊಳ್ಳಿ. ಫಸ್ಟ್ ಫಾದರ್ ಎಫ್ ಅಂದರೆ ಫಾದರು, ಎಸ್ ಅಂದರೆ ಸನ್ನು. ಫಾದರ್ ಮತ್ತು ಸನ್ ರೇಷಿಯೋ ಎಷ್ಟೈತಿ 2:1 ಇದೆ. 2:1. ಆಮೇಲೆ ಇದನ್ನು ಯಾವ ರೀತಿ ಮಾಡ್ತೀರ ಅಂತಂದರೆ ನಾನು ಇನ್ನೊಂದು ಬೇರೆ ಮೆಥಡ್ ಹೇಳ್ತೀನಿ ತಡಿ. ಇದನ್ನು ಯಾವ ರೀತಿ ಮಾಡ್ಬೇಕಂತಂದರೆ ಫಸ್ಟು ಅವರು 5 years ago ಕೇಳಿದ್ದಾರೆ ಅಂದರೆ ಮೈನಸ್ f - 5 = 2/1 ಇದೆಯಲ್ಲ, ಇದನ್ನು s - 5 ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡ್ಮೇಲೆ f - 5 = 2 × s - 5 ಈ ಥರ ಕಾಣುತ್ತೆ ನಿಮಗೆ. ಹೌದಾ? ನೆಕ್ಸ್ಟು ನೀವು f ಇದನ್ನು 2s - 10 + 5 ಆಗುತ್ತೆ. ಹೌದಾ? f = 2s - 5. ಇದು ಇಕ್ವೇಷನ್ 1 ಅಂತ ಇಟ್ಕೊಳ್ಳಿ. ಸೆಕೆಂಡ್ ಇಕ್ವೇಷನ್ ಏನಾಗುತ್ತಾ, ಈಗ ಎಸ್ನ ನಾವು ಕಂಡುಹಿಡಿಬೇಕು. ಎಸ್ನ ಹೇಗೆ ಕಂಡುಹಿಡ್ತೀವಿ ಅಂತಂದರೆ ಈಗ ಇದರಲ್ಲಿ ಎಫ್ ಜಾಗದಲ್ಲಿ ಇದು ಯಾವುದು ಎಫ್ ಫಸ್ಟು ಫಾದರ್ ಮತ್ತು ಸನ್ 100 years ಅಂತ ಹೇಳಿದ್ದಾರೆ. ಎಫ್ ಪ್ಲಸ್ ಸನ್ ಎಷ್ಟು ಸೇರಿ ಸಮ್ ಸೇರಿ 100 ಅಂತ ಹೇಳಿದ್ದಾರೆ. ಹೌದಾ? ಈ ಇಕ್ವೇಷನಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕು. ಎಕ್ಸಾಂಪಲ್ ಎಫ್ ಎಷ್ಟು ಬಂದೈತಿ 2s - 5 + s = 100. ಹೌದಾ? ಟೋಟಲ್ 3s ಆಗುತ್ತೆ. 3s = 105. ಇದು ಆ್ಯಡ್ ಮಾಡಿದ್ರೆ 105 ಆಗುತ್ತೆ. s = 105 / 3. 3 × 3 = 9, 1 3 × 5 = 15. ಟೋಟಲ್ 35 ಬಂತು.
ಯಾವುದು ಎಸ್ 35 ಬಂತು ನಮಗೆ. ಈ ಎಸ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದರೆ ನಿಮಗೆ ಎಫ್ ವ್ಯಾಲ್ಯೂ ಸಿಗುತ್ತೆ. ಎಫ್ ಈಸ್ ಈಕ್ವಲ್ಸ್ ಟು 2 ಇಂಟು 35 ಮೈನಸ್ 5 ಎಷ್ಟು ಬರುತ್ತೆ ಅಂದರೆ ಆನ್ಸರ್ ನಿಮಗೆ 65 ಬರುತ್ತೆ ಆನ್ಸರ್. ಹೌದಾ? 65 ಬಂದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಈಗ ನಿಮಗೆ ಎಫ್ ವ್ಯಾಲ್ಯೂ ಎಷ್ಟು ಬಂದಿದೆ? ನಮಗೆ ಎಫ್ ವ್ಯಾಲ್ಯೂ ಎಷ್ಟಿದೆ? 65 ಬಂದಿದೆ. ಎಸ್ ವ್ಯಾಲ್ಯೂ ಎಷ್ಟು ಬಂದಿದೆ? 35 ಬಂದಿದೆ. ಹೌದಾ? ಇವಾಗ ಅಲ್ಲೇನು ಕೇಳಿದರೆ ಸಮ್ ಆಫ್ ದೇರ್ ಏಜಸ್ ಅಂದರೆ 10 ಇಯರ್ಸ್ ಆದಮೇಲೆ ಅಪ್ಪ ಮತ್ತು ಮಗಂದು ಎಷ್ಟು ರೇಷಿಯೋ ಇರುತ್ತೆ ಅಂತ ಕೇಳಿದ್ದಾರೆ. ಅಂದರೆ ನಾವು 10 ಇಯರ್ಸ್ ಆದಮೇಲೆ ಅಂದರೆ ಎಫ್ ಪ್ಲಸ್ 10. ಇಲ್ಲಿ ನೋಡಿ 5 ಇಯರ್ಸ್ ಆಗೋದನ್ನು ಎಫ್ ಮೈನಸ್ 5 ಮಾಡಿದ್ವಿ. ಈಗ ಸಮ್ ಕೇಳಿದ್ದಾರೆ ಇದು, ಹಂಗಾಗಿ ನಾವು ಇದನ್ನ ಆ್ಯಡ್ ಮಾಡ್ತೀವಿ ಬೈ ಎಸ್ ಪ್ಲಸ್ 10. ಎಫ್ ಎಷ್ಟಿದೆ? 35 ಇದೆ. ಹೌದಾ? ಎಫ್ 65 ಪ್ಲಸ್ 10 75. ಇದು 35 ಪ್ಲಸ್ 10 45. ಇದನ್ನು ನಾವು ರೇಷಿಯೋ ತೆಗೆದ್ರೆ 5/3 ಬರುತ್ತೆ. Five 1 is 5, 5 5 is 25, 5 9 is 45, 3 5 is 15, 3 3 is 9, 5:3 is the answer. ಇದನ್ನು ಈ ರೀತಿ ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್, ದ ರೇಷಿಯೋ ಆಫ್ ದಿ ರೇಜಸ್ ಆಫ್ ಫಾದರ್ ಈಸ್ ಟು ಸನ್ ಈಸ್ 5:2. ಸೇಮ್ ಮತ್ತೆ ಫಾದರ್ ಮತ್ತು ಸನ್ ಎಷ್ಟು ಕೊಟ್ಟಿದ್ದಾರೆ? ರೇಷಿಯೋ 5:2 ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಫ್ ದ ಪ್ರಾಡಕ್ಟ್ ಆಫ್ ದ ರೇಜ್ ಈಸ್ 1000 ಅಂದರೆ ಪ್ರಾಡಕ್ಟ್ ಅವರಿಬ್ಬರದು ಪ್ರಾಡಕ್ಟ್ ಎಷ್ಟು ಅಂತಂದರೆ 1000 ಡೇಸ್ ಅಂತ ಕೊಟ್ಟಿದ್ದಾರೆ. ಅವರಿಬ್ಬರು ಏಜ್ನ ಪ್ರಾಡಕ್ಟ್ ಮಾಡಿದರೆ ಅಂದರೆ ಇಂಟು ಮಾಡಿದರೆ, ಅವರಿಬ್ಬರು ಏಜ್ನ ಇಂಟು ಮಾಡಿದರೆ 1000 ಆಗುತ್ತೆ ಅಂತ ಹೇಳಿದ್ದಾರೆ. ದೆನ್ ದ ಫಾದರ್ಸ್ ಏಜ್ ಇನ್ ಇಯರ್ಸ್ ಆಫ್ಟರ್ 10 ಇಯರ್ಸ್. ಈ ಫಾದರ್ದು 10 ವರ್ಷ ಆದಮೇಲೆ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಇದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಫಸ್ಟು ಎಫ್ ಇಷ್ಟು ಎಸ್ನ ಈ ಥರ ಬರ್ಕೋಬೇಕು. ಫಸ್ಟ್ ಎಷ್ಟು 5x 2x ಅಂತ ಬರ್ಕೊಂಡು ಇಲ್ಲಿ ಪ್ರಾಡಕ್ಟ್ ಅಂತ ಕೇಳಿದ್ದಾರೆ. ಪ್ರಾಡಕ್ಟ್ ಎಷ್ಟಿದೆ? 10 ಪ್ರಾಡಕ್ಟು 1000 ಇದೆ. ಸೊ 5 × 2 ಎಷ್ಟು? 10 ಸ್ಕ್ವೇರ್. 5x × 2x 10 ಸ್ಕ್ವೇರ್. ಸೊ ಈ ರೀತಿ ಮಾಡ್ಕೊಂಡಿದ್ದಾರೆ. x = 10 ಬರುತ್ತೆ ಆನ್ಸರ್. ಹಾಗಾಗಿ ಈಗ ಎಫ್ = 10 ಅಂತಂದರೆ x = 10 ಅಂತಂದರೆ 5x ಇದೆ ಇಲ್ಲಿ. 5xಲ್ಲಿ ಎಕ್ಸ್ನ ಇದು ಮಾಡಿ ಟೋಟಲ್ 50. ಅವ್ರಿಗೆ ಈಗ ಪ್ರೆಸೆಂಟೇಜ್ ಇರೋದು ಎಷ್ಟು ಅಂತಂದರೆ 50. ಆಮೇಲೆ 10 ವರ್ಷ ಬಿಟ್ಟು ನೋಡಿದರೆ ಅವ್ರಿಗೆ 10 ವರ್ಷ ಬಿಟ್ಟು ನೋಡಿದ್ರೆ 10 ವರ್ಷ ಆದಮೇಲೆ ಅಂತಂದರೆ ಅಂದರೆ 10 ವರ್ಷ ಆದಮೇಲೆ ಅಂದರೆ ಪ್ಲಸ್ 10 ಮಾಡಬೇಕಾಗುತ್ತೆ. ಹೌದಾ? ಪ್ಲಸ್ 10 ಮಾಡಿ ಟೋಟಲ್ 60 ಇಯರ್ಸ್ ಆಗುತ್ತೆ. ಆಫ್ಟರ್ 10 ಇಯರ್ಸ್ ಅವ್ರದ್ದು ಏಜ್ ಎಷ್ಟಿರುತ್ತೆ? 60 ಇಯರ್ಸ್. ಈಗ ಮಗನ ಏಜ್ ಎಷ್ಟಿದೆ ಆಫ್ಟರ್ 10 ಇಯರ್ಸ್ ಅಂತಂದರೆ 2 × 10 = 20. 20 + 10 30. ಅಂದರೆ ಅವ್ರ ಏಜ್ ಎಷ್ಟಿದೆ? ಈಗ ಮಗನ ಏಜು 30 ಇದೆ ಅಂತ ಅರ್ಥ. ಈಗ ಅವ್ರಿಗೆ ಎಕ್ಸಾಮ್ ಇಫ್ ಏನಾದರೂ ಅವರು ಕ್ವಶನಲ್ಲಿ 5 years ago ಕೇಳಿತ್ತಂತಂದರೆ ಯಾವ ರೀತಿ ಮಾಡ್ತಾರೆ? ಏನಿಲ್ಲ, 5 years ago ಕೇಳಿದಂದರೆ ಇಲ್ಲಿ ಏನು 50 ಇರುತ್ತಲ್ಲ, ಅದು 50 - 5 ಮಾಡಬೇಕಷ್ಟೆ. ಟೋಟಲ್ 45 years ಆಗುತ್ತೆ. ಇದು 5 years ago ಕೇಳಿದರೆ ಮಾತ್ರ. ಸೊ ಆನ್ಸರ್ ಈಸ್ ನಿಮಗೆ 60 ಇರುತ್ತೆ, ಯಾಕಂದರೆ ಅವರು 10 years ಆದಮೇಲೆ ಕೇಳಿದ್ದಾರೆ. ನೆಕ್ಸ್ಟು ದ ರೇಷಿಯೋ ಆಫ್ ಫಾದರ್ ಆ್ಯಂಡ್ ಸನ್ 7:2 ಅಂತ ಕೊಟ್ಟಿದ್ದಾರೆ. ಫಾದರ್ ಮತ್ತು ಸನ್ದು ರೇಷಿಯೋ 7:2 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 5 years ago ದ ಪ್ರಾಡಕ್ಟ್ ಆಫ್ ದೇರ್ ಏಜಸ್ ವಾಸ್ 150. ಅಂದರೆ 5 ವರ್ಷ ಹಿಂದ್ಗಡೆ ಅವರಿಬ್ಬರದು ಪ್ರಾಡಕ್ಟ್ ಎಷ್ಟಿತ್ತು ಅಂತಂದರೆ ಏಜ್ ಮಾಡಿದರೆ 150 ಬರ್ತದೆ. ವಾಟ್ ಈಸ್ ದ ಏಜ್ ಆಫ್ ಫಾದರ್? ಅಂದರೆ ಈಗ ಫಾದರ್ ಅವ್ರ ಏಜ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಏನಿಲ್ಲ, ಸೇಮ್ ಥರ ಮಾಡೋದು. ಫಸ್ಟ್ 7:F ಅಂತ ಮಾಡ್ಕೋಬೇಕು. ಆಮೇಲೆ ಫಾದರ್ ಎಷ್ಟು ಸನ್ನು 7x 2x. ಅವ್ರಿಗೆ ಪ್ರಾಡಕ್ಟ್ ಅಂದರೆ ಇಲ್ಲಿ 5 years ಹಿಂದೆ ಕೇಳಿದ್ದಾರೆ. ಹಾಗಾಗಿ ನಾವು ಇದನ್ನು ಸೆಕೆಂಡ್ ಮೆಥಡ್ ನೋಡಿ, ಈಸಿ ಇದೆ ನಿಮಗೆ ಸೆಕೆಂಡ್ ಮೆಥಡ್.
ಈ ರೀತಿ ಪ್ರಾಬ್ಲಮ್ ಕೇಳಿದ್ರೆ ಯಾವ ರೀತಿ ಮಾಡ್ಕೊಂಡು ಸೆಕೆಂಡ್ ಮೆಥಡಲ್ಲಿ 7 - 2 ಎಷ್ಟು 5 ಹೌದಾ 5ನ ಪ್ರಾಡಕ್ಟ್ ಮಾಡಿ ಯಾಕಂದ್ರೆ ಅವರು ಪ್ರಾಡಕ್ಟ್ ಕೇಳಿದ್ದಾರೆ ಅಲ್ಲಿ 7 × 5 35 2 5 ಅಲ್ಲ 2 × 10 20 ಇದು ಸಾರಿ 2 × 5 10 ಆಯಿತು. ನೆಕ್ಸ್ಟ್ ಇದರಲ್ಲಿ ಏನು ಮಾಡ್ಬೇಕಂತಂದರೆ ಅವರು 5 ಇಯರ್ಸ್ ಎಗೋ ಕೇಳಿದ್ದಾರೆ ಹೌದಾ 5 ಇಯರ್ಸ್ ಎಗೋ ಕೇಳಿದರೆ ಅಂದರೆ 5 ವರ್ಷ ಹಿಂದ್ಗಡೆ ಅಂದರೆ ಏನು ಮಾಡಬೇಕು ಸಬ್ಟ್ರಾಕ್ಟ್ ಮಾಡಬೇಕು. ಸೊ 35 - 5 30 10 - 5 5. ಸೊ ನಿಮಗೆ ಇಲ್ಲಿ 30 × 5 ಇದ್ದು 150 ಇಯರ್ಸ್ ಅಂದರೆ ಇದನ್ನು ಸೇಮ್ 30 × 5ನ ಮಾಡಬೇಕಾಗುತ್ತೆ ನಾವು ಟೋಟಲ್ ಅಂದರೆ ನಿಮಗೆ 150 ಆನ್ಸರ್ ಕರೆಕ್ಟ್ ಹೌದಾ ಅಂತ ಚೆಕ್ ಮಾಡಲಿಕ್ಕೆ. ಸೊ ಅವ್ರದ್ದು ಈಗ ಪ್ರೆಸೆಂಟ್ ಏಜ್ ಇರೋದು ಎಷ್ಟು ಅಂತಂದರೆ 35 5 ವರ್ಷ ಹಿಂದ್ಗಡೆ ಎಷ್ಟಿತ್ತಂದರೆ 30 ಈ ಥರ ಮಾಡಬೇಕು. ಇಲ್ಲ ಫಸ್ಟ್ ಮೆಥಡಲ್ಲಿ ಹೇಗಿದೆ ಅಂತಂದರೆ ಫಸ್ಟ್ ಮೆಥಡಲ್ಲಿ ಅಂದರೆ 7x 2x ಅಂತಿದೆ 7x - 5 × 2x - 5 -5 ಯಾಕಂದರೆ 5 ಇಯರ್ಸ್ ಕೇಳಿದ್ದಾರೆ. ಆಮೇಲೆ ಪ್ರಾಡಕ್ಟ್ ಕೇಳಿದ್ದಾರೆ ಪ್ರಾಡಕ್ಟ್ ಅಂದರೆ 7 ಇಂಟು ಮಾಡೋದು ಇದು ಫಾರ್ಮುಲಾ ಇದೆ ಅದು 7x ಸ್ವಲ್ಪ ಫಾರ್ಮುಲಾ ಇಲ್ಲ ಇದು ಈ ಥರನೇ ಮಾಡ್ಬೋದು 7x × 2x - 5 minus into 2x - 5 ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ ನಿಮಗೆ ಇದು ಬರುತ್ತೆ 7 × 2 = 14 x × x x square 14x square 7 × 5 = 35 - 35x minus 10x ಅಂದರೆ -45x ಪ್ಲಸ್ ನಿಮಗೆ ಪ್ಲಸ್ 5 × 5 minus 5 × 5 25 minus 2 ಪ್ಲಸ್ 25 ಬರುತ್ತೆ. ಹಾಗಾಗಿ 14x square minus 45 plus 45 minus 125 ಅಂದರೆ ಈ 115 ಒಳ ಹಾಕಿ ಮೈನಸ್ ಮಾಡಿದ್ದಾರೆ. ಸೊ ಎಕ್ಸ್ ವ್ಯಾಲ್ಯೂ ಏನು ಕಂಡು ಹಿಡಿತೀವಿ ಅಂತ ಇದು ದೊಡ್ಡ ಫಾರ್ಮುಲಾ ಇದೆ ಹಾಗಾಗಿ ಇದು ಕಷ್ಟ ಆಗುತ್ತೆ ಮಾಡಲಿಕ್ಕೆ ಯಾಕಂದರೆ -b ± √over b square minus 4ac divided by 2a ಈ ಫಾರ್ಮುಲಾಕ್ಕೆ ಮಾಡಾಗುತ್ತೆ ಹಾಗಾಗಿ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಪ್ರಿಫರ್ ದಿ ಸೆಕೆಂಡ್ ಮೆಥಡ್ನ ನೀವು ಪ್ರಿಫರ್ ಮಾಡಿ ಏನಿಲ್ಲ 7:2 ಬರ್ಕೊಳ್ಳಿ. ಆಮೇಲೆ ಪ್ರಾಡಕ್ಟ್ ಕೇಳಿದರೆ 7 × 5 35 ಮಾಡಿರಿ 2 × 5 ಇದು ಪ್ರೆಸೆಂಟೇಜ್ ಆಯಿತು. ನೆಕ್ಸ್ಟ್ ಅವರು 5 ಇಯರ್ಸ್ ಹಿಂದ್ಗಡೆ ಕೇಳಿದ್ದಾರೆ ಅಂದರೆ -5 ಮಾಡ್ಕೊಳ್ಳಿ 30 ಬರುತ್ತೆ. 30 ಅವರು 5 ವರ್ಷ ಹಿಂದ್ಗಡೆ ಅವ್ರ ಅಪ್ಪಾಜಿದು ಎಷ್ಟು ಏಜ್ ಇತ್ತು ಅಂದರೆ 30 5 ವರ್ಷ ಹಿಂದ್ಗಡೆ ಅವರು ಸನ್ನಿಂದ ಎಷ್ಟು ಏಜ್ ಇತ್ತು ಅಂದರೆ 5 ಈ ಥರ ಮಾಡ್ಕೊಳ್ಳಿ. ಇದು ಈಸಿ ಇದೆ ಸೆಕೆಂಡ್ ಮೆಥಡ್. ನೆಕ್ಸ್ಟ್ ಪ್ರಾಬ್ಲಮ್ ಇವಾಗ ದ ಬ್ರದರ್ ಈಸ್ ಎಲ್ಡರ್ ಟು ಹಿಸ್ ಸಿಸ್ಟರ್ ಬೈ 6 years ಹೌದಾ. ನೆಕ್ಸ್ಟ್ 7 years ago ದ ಪ್ರಾಡಕ್ಟ್ ಆಫ್ ದ ಏಜ್ ಇಸ್ 72 7 ವರ್ಷ ಹಿಂದ್ಗಡೆ ಅವರಿಬ್ಬರದ್ದು ಪ್ರಾಡಕ್ಟ್ ಮಾಡಿದರೆ 72 ಬರ್ತದೆ. ವಾಟ್ ಈಸ್ ದಿ ಏಜ್ ಆಫ್ ದ ಬ್ರದರ್ ಅವ್ರ ಬ್ರದರಿಂದ ಏಜ್ ಎಷ್ಟು ಅಂತ ಕೇಳಿದ್ದಾರೆ. ಸೇಮ್ ಮತ್ತಿನಲ್ಲಿ ಬ್ರದರ್ ಮತ್ತು ಸಿಸ್ಟರ್ ಹಾಕೊಳ್ಳಿ. ಪ್ರೆಸೆಂಟ್ ಏಜ್ ಎಷ್ಟು ಅಂದರೆ ಬ್ರದರ್ ಈಸ್ ಎಲ್ಡರ್ ಟು ಹಿಸ್ ಸಿಸ್ಟರ್ ಬೈ 6 years ಅಂದರೆ ಬ್ರದರು 6 ವರ್ಷ ದೊಡ್ಡವನಿದ್ದಾನೆ ಅವ್ರ ತಂಗಿಗಿಂತ ಹಾಗಾಗಿ x + 6 ಅವ್ರ ಬ್ರದರ್ದು ಅಂದರೆ ಇದು x + 6 ಅಂದರೆ ಅವ್ರ ಸಿಸ್ಟರ್ದು x ಇರುತ್ತೆ. ನೆಕ್ಸ್ಟ್ 7 years ago ಅಂದರೆ 7 ವರ್ಷ ಹಿಂದ್ಗಡೆ ಈ ಅವ್ರದ್ದು ಏಜ್ ಎಷ್ಟಿರುತ್ತೆ ಅಂತಂದರೆ x + 6 - 7 ಮಾಡ್ಕೋಬೇಕಾ. ಇಲ್ಲಿ x - 7 ಎರಡು ಕಡೆ -7 ಮಾಡ್ಕೋಬೇಕು ಯಾಕಂದರೆ ಅಗೋ ಅಂದರೆ ಹಿಂದೆ ಕೇಳಿದ್ದಾರೆ 7 ವರ್ಷ ಹಿಂದ್ಗಡೆ ಅಗೋ ಅಂತ ಇದೆ. ಸೊ ಹಾಗಾಗಿ ಇದು ಎಷ್ಟಾಗುತ್ತೆ ಅಂತಂದರೆ x - 1 ಆಯಿತು ಇದು x - 7 ಆಯಿತು. ಆಮೇಲೆ ಏನು ಕೇಳಿದರೆ ಪ್ರಾಡಕ್ಟ್ ಎಷ್ಟಿದೆ 72 ಅಂತ ಕೇಳಿದ್ದಾರೆ. ಸೇಮ್ ಈ ರೀತಿ ಮಾಡ್ಕೋಬೇಕು x × x - 7 - 1 x - 7 = 72 x square - 7x - x + 7 ಈ ರೀತಿ ಮಾಡ್ಕೊಂಡ್ರೆ ನಿಮಗೆ 13 ಬರುತ್ತೆ x ವ್ಯಾಲ್ಯೂ. ಅದೇ ಸೇಮ್ ಫಾರ್ಮುಲಾ ಹಾಕಬೇಕಿಲ್ಲ ಹಾಕಿದ್ವಲ್ಲ -b × ಆ ರೀತಿ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ರೇಷಿಯೋ ಆಫ್ ಬಿಟ್ವೀನ್ ಪರ್ಸೆಂಟೇಜ್ ಆಫ್ ಎ ಆ್ಯಂಡ್ ಬಿ ಈಸ್ 3:5 ಕೇಳಿದ್ದಾರೆ. ಅಂದರೆ ಎ ಮತ್ತು ಬಿ ಇದು ಏಜ್ 3:5. ನೆಕ್ಸ್ಟ್ ದ ರೇಷಿಯೋ ಆಫ್ ದಿ ಏಜಸ್ ಆಫ್ 5 years ಅಂದರೆ 5 ವರ್ಷ ಆದಮೇಲೆ ಅವ್ರದ್ದು ಎಷ್ಟಿದೆ ಅಂತಂದರೆ 13:20 ಇದೆ. ಸೊ ಹಾಗಾಗಿ A:B ಹಾಕೊಳ್ಳಿ 3:5 13:20. ಇವಾಗ ಇವೆರಡು ಮೈನಸ್ ಮಾಡಿ 3 - 5 ಎಷ್ಟು 2
20 ಮೈನಸ್ 13:7. ಇವನ್ನ ಎರಡಕ್ಕೂ ಕ್ರಾಸಿಂದ ಮಲ್ಟಿಪ್ಲೈ ಮಾಡಿ. ಈಗ 3:5ಗೆ 7ಇಂದ ಮಲ್ಟಿಪ್ಲೈ ಮಾಡಿ. ಆಮೇಲೆ 20:13ನ 2ಇಂದ ಮಲ್ಟಿಪ್ಲೈ ಮಾಡಿ. 7 × 3 21, 7 × 5 35, 13 × 2 26, 20 × 2 40. ಈಗ ಅವ್ರೇನು ಕೇಳಿದರೆ ಪರ್ಸೆಂಟೇಜ್ ಆಫ್ ಬಿ ಕೇಳಿದರೆ. ಬಿ ಎಷ್ಟು ಪರ್ಸೆಂಟೇಜ್ 35, ಎದು 21. ಅಕಸ್ಮಾತ್ ಅವ್ರು ಕೇಳಿದರೆ 5 ವರ್ಷ ಆದಮೇಲೆ ಏಜ್ ಆಫ್ ಬಿ ಕೇಳಿದರೆ 40, ಏಜ್ ಆಫ್ ಎ ಕೇಳಿದರೆ 26 ಆಫ್ಟರ್ 5 years ಇದು. ಸೊ ಅವ್ರು ಏನು ಕೇಳಿದ್ರು ಬರೀ ಪ್ರೆಸೆಂಟ್ ಆಫ್ ಬಿ ಕೇಳಿದ್ದಾರೆ. ಅಂದರೆ ಇವಾಗ ಪ್ರೆಸೆಂಟೇಜ್ ಎಷ್ಟಿದೆ ಅಂದರೆ 35 ವರ್ಷ. ನೆಕ್ಸ್ಟ್ ದ ಕರೆಂಟ್ ಏಜಸ್ ಆಫ್ ಸೊನಾಲಿ ಆ್ಯಂಡ್ ಮೊನಾಲಿ ಈಸ್ ದ ರೇಷಿಯೋ ಆಫ್ 5:3. ಈಗ ಸೊನಾಲಿ ಮತ್ತು ಮೊನಾಲಿದು ಕರೆಂಟ್ ಏಜ್ ಅಂದರೆ ಪರ್ಸೆಂಟೇಜ್ 5:3. 5 years now and 5 years from now ದೇರ್ ಏಜಸ್ ವಿಲ್ ಬಿ ದ ರೇಷಿಯೋ ಆಫ್ 10:7. ಅಂದರೆ 5 ವರ್ಷ ಆದಮೇಲೆ ಅವ್ರ ವಯಸ್ಸು 10:7 ಆಗುತ್ತೆ. ದೆನ್ ಮೊನಾಲಿಸ್ ಕರೆಂಟ್ ಏಜ್ ಸೇಮ್ ಏನಿಲ್ಲ, ಫಸ್ಟು ರೇಷಿಯೋ ಬರ್ಕೊಳ್ಳಿ 5:3, 10:7 ಬರ್ಕೊಳ್ಳಿ, ಮೈನಸ್ ಮಾಡಿ 5 - 3 2 ಆಗುತ್ತೆ. ಅಂದರೆ 2ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, 10 - 7 3, 3 ಇದಕ್ಕೆ ಮಲ್ಟಿಪ್ಲೈ ಮಾಡಿ, 5 × 3 = 15, 3 × 3 = 9, ನೆಕ್ಸ್ಟ್ 2 × 20, 2 × 7 14. ಆಮೇಲೆ ಡಿಫ್ರೆನ್ಸ್ ನೋಡಿ ಎಷ್ಟಿದೆ, 5 ವರ್ಷ ಇದೆ. ಹೌದಾ? ಅವ್ರೇನು ಕೇಳಿದ್ರೆ 5 ವರ್ಷ ಆದಮೇಲೆ ಕೇಳಿದ್ದು. ಸೊ ಹಾಗಾಗಿ ಅವ್ರೇನು ಕೇಳಿದ್ರೆ ಕರೆಂಟ್ ಏಜ್ ಆಫ್ ಮೊನಾಲಿ ಎಷ್ಟು ಅಂತಂದರೆ 9, ಕರೆಂಟ್ ಏಜ್ ಆಫ್ ಸೊನಾಲಿ ಕೇಳಿದರೆ 15, ಕರೆಂಟ್ ಏಜ್ ಆಫ್ ಆಫ್ಟರ್ 5 years ಸೊನಾಲಿ ಏಜ್ ಎಷ್ಟು ಅಂತಂದರೆ 20. ಆಮೇಲೆ ಆಫ್ಟರ್ 5 years ಮೊನಾಲಿಸ್ ಏಜ್ ಎಷ್ಟು ಅಂತಂದರೆ 14. ನೆಕ್ಸ್ಟ್ ದ ರೇಷಿಯೋ ಪ್ರೆಸೆಂಟ್ ಆಫ್ ಏಜಸ್ ಎ ಆರ್ ಮತ್ತು ಎಸ್. ಇಲ್ಲಿ ಏನು ಕೇಳಿದರೆ 11:17 ಕೇಳಿದ್ದಾರೆ ಬಿಫೋರ್ 11 years. ದೆನ್ ರೇಷಿಯೋ ಆಫ್ ದಿಯರ್ ಏಜಸ್ ವಾಸ್ 11:20 ಆ್ಯಂಡ್ ಆರ್ಸ್ ಪ್ರೆಸೆಂಟೇಜ್. ಇನ್ನೆಲ್ಲ ಏನು ಕೇಳಿದಾರೆ ಅವರು 11 ವರ್ಷ ಹಿಂದ್ಗಡೆ ಆರು ಮತ್ತು ಎಸ್ದು ರೇಷಿಯೋ ಎಷ್ಟಿತ್ತು ಅಂದರೆ 11:17 ಇದೆ. ಇಲ್ಲ ಸಾರಿ, ಪ್ರೆಸೆಂಟ್ ಇದು ಅವ್ರಿಗೆ ಪ್ರೆಸೆಂಟೇಜ್ ಪ್ರೆಸೆಂಟು 11:17 ಕೇಳಿದ್ದಾರೆ. ಆಮೇಲೆ 11 ವರ್ಷ ಹಿಂದ್ಗಡೆ ಅವ್ರಿಗೆ 11:20 ಇದೆ ಅಂತ ಹೇಳಿದ್ದಾರೆ ರೇಷಿಯೋ. ಅಂದರೆ ಆರ್ತ್ ಪ್ರೆಸೆಂಟ್ ಏಜ್ ಕೇಳಿದ್ದಾರೆ. ಇವಾಗ ಕೇಳಿದಾಗ ಏನು ಮಾಡಬೇಕು, ಫಸ್ಟ್ ನೀವು ಪ್ರೆಸೆಂಟ್ ಏಜನ್ನು ಹಾಕ್ಕೊಳ್ಳಿ, ಬಿಫೋರ್ ಏಜನ್ನು ಹಾಕ್ಕೊಳ್ಳಿ, 11:20 ಮೈನಸ್ ಮಾಡಿ, ಇಲ್ಲಿ 3, ಇಲ್ಲಿ 6 ಬರುತ್ತೆ, ಇಲ್ಲಿ 11 ಮೇಲೆ 3 ಬರುತ್ತೆ, ಅಂದರೆ ಇದು 6 - 9 ಬರುತ್ತೆ, 20, ಇಲ್ಲಿ 9 ಬರುತ್ತೆ. ಸೊ ಈ 9 ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ 2, ಇದನ್ನು 3 × 2 = 6, 3 × 9 ಇಲ್ಲೇ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 2 ಮತ್ತು 3 ಅಂತ ಬರುತ್ತೆ. ಈ 2ನ ಇದಕ್ಕೆ 22, 20 × 2 40, ಆಮೇಲೆ 3 × 11 33, 3 × 17 51. ಅವ್ರೇನು ಕೇಳಿದ್ರೆ 11 years ಗ್ಯಾಪ್ ಕೇಳಿದ್ದಾರೆ. ಸೊ ಎರಡು ಡಿಫ್ರೆನ್ಸ್ ನೋಡಿ 11 years ಗ್ಯಾಪ್ ಬಂತು. ಅವ್ರೇನು ಕೇಳಿದರೆ ಪ್ರೆಸೆಂಟೇಜ್ ಆಫ್ ಆರ್, ಪ್ರೆಸೆಂಟ್ ನೋಡಿ ಇಲ್ಲಿ ಪ್ರೆಸೆಂಟೇಜ್ ಆಫ್ ಆರ್ ಅಷ್ಟು 33 ಇದೆ. ಹೌದಾ? ಪ್ರೆಸೆಂಟೇಜ್ ಆಫ್ ಆರ್ 33 ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಸ್ 5 ವರ್ಷ. ಆಮೇಲೆ 11 ವರ್ಷ ಹಿಂದ್ಗಡೆ ಎಷ್ಟಿದೆ ಅಂತಂದರೆ ಆರ್ದು 22 ಇದೆ, ಎಸ್ದು 40 ಇದೆ. ನೆಕ್ಸ್ಟ್ ಪ್ರಾಬ್ಲಮ್, ದ ಪ್ರೆಸೆಂಟೇಜ್ ಆಫ್ ಎ ಆ್ಯಂಡ್ ಬಿ ಈಸ್ 18:15 ಅಂತ ಇದೆ. ಆಮೇಲೆ 8 years ago ಅಂದರೆ 8 ವರ್ಷ ಹಿಂದ್ಗಡೆ ಅವ್ರ ಏಜ್ ರೇಷಿಯೋ ಎಷ್ಟಿದೆ, 16:13 ಇದೆ. ಹೌದಾ? ವಾಟ್ ವಿಲ್ ಬಿ ದ ರೇಷಿಯೋ ಆಫ್ ಏಜ್ ಎ ಆ್ಯಂಡ್ ಬಿ ಆಫ್ಟರ್ 8 years? 8 ವರ್ಷ ಆದಮೇಲೆ ಎಷ್ಟಿದೆ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ 3 ಸ್ಟೆಪ್ ಮಾಡಬೇಕು ನೀವು. ಫಸ್ಟು 16:3 ಅಂತಂದ್ರೇನು, 8 ವರ್ಷ ಹಿಂದ್ಗಡೆ 16:13 ಇದೆ. ಆಮೇಲೆ ಪ್ರೆಸೆಂಟೇಜ್ ಎಷ್ಟಿದೆ ಅಂತಂದರೆ ಅವ್ರದ್ದು 18:15 ಇದೆ. ಹಿಂದ್ಗಡೆ ಎಲ್ಲ ಸ್ವಲ್ಪ ಹಿಂಗೆ ಬರ್ಕೊಳ್ಳಿ, ಮುಂದೆ ಇದ್ದಿದ್ದು ಇಲ್ಲಿ ಬರ್ಕೊಳ್ಳಿ. ಇವಾಗ ಏನಾಯಿತು, 16 - 13 7 ಬರುತ್ತೆ. ಅದೇ 2 7 7 ಬರ್ತವೆ. ಹಂಗಾಗಿ 7 7 ಬಂದಿದ್ದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇದ್ರದ್ದು ಡಿಫ್ರೆನ್ಸ್ ಈಗ ಏನಿಲ್ಲ. ಆಮೇಲೆ ಸುಮ್ಮನೆ ಹಿಂಗೆ ಇದನ್ನು ಇಂಟು 1 ಮಾಡಿ 16:13 ಬರುತ್ತೆ, ಇಲ್ಲಿ 8:15 ಬರುತ್ತೆ. ಇದ್ರದ್ದು ಡಿಫ್ರೆನ್ಸ್ ನೋಡಿ, ಡಿಫ್ರೆನ್ಸ್ 2 ಇದೆ. ಹೌದಾ? ಹಿಂಗೆ ಈ ಥರ ಕೊಟ್ಟಾಗ ಏನು ಮಾಡ್ಬೇಕಂತಂದರೆ 2 ಯೂನಿಟ್ನ ಹಾಕ್ಕೊಂಡು ಅವ್ರೇನು ಕೇಳಿದ್ರೆ 8 ವರ್ಷ ಆಗೋ ಕೇಳಿದ್ದಾರೆ. ಹೌದಾ? 8 years ಅಂತ ಹಾಕೋದು.
ಅಂದರೆ 1 ಯೂನಿಟಿಗೆ 4 ಇಯರ್ಸ್. ಇವಾಗ 8:15ಗೆ ಇಂಟು 4ನ ಮಲ್ಟಿಪ್ಲೈ ಮಾಡಿ. 8 × 4 32 ಇಯರ್ಸ್, 15 × 4 60 ಇಯರ್ಸ್. ಇವಾಗ ಏನು ಮಾಡ್ಬೇಕಂತಂದರೆ 38. ಇವಾಗ ಅವ್ರೇನು ಕೇಳಿದ್ದಾರೆ, 8 ಇಯರ್ಸ್ ಆದಮೇಲೆ ಅವ್ರದ್ದು ರೇಷಿಯೋ ಎಷ್ಟು ಅಂತ ಕೇಳಿದ್ದಾರೆ. ಅದಕ್ಕೆ +8 ಮಾಡಬೇಕು. 8 ಇಯರ್ಸ್ ಆದಮೇಲೆ ಆಫ್ಟರ್ 8 ಇಯರ್ಸ್ ಆಫ್ಟರ್ 8 ಇಯರ್ಸ್ ಅವರೇಜು +8 ಮತ್ತು ಇಲ್ಲಿ +8ನ ಆ್ಯಡ್ ಮಾಡಿ ಟೋಟಲ್ 40 ಬರುತ್ತೆ. ಹೌದಾ? ಇದನ್ನು ನೀವು ಡಿವೈಡ್ ಮಾಡು. ಅಂದರೆ 2 ಒಳಗೆ ಮಲ್ಟಿಪ್ಲೈ ಮಾಡಿ. 2 × 2 = 4, 2 × 3 = 6, 2 × 4 = 8, 2 × 10 = 2 17 ಅಂದರೆ 10:7 ನಿನಗೆ ರೇಷಿಯೋ ಬಂತು. ಇನ್ನೊಂದ್ಸಲ ಮೆಥಡ್ ಹೇಳ್ತೀನಿ ನೋಡು. ಫಸ್ಟ್ ಅವರು ಪರ್ಸೆಂಟೇಜ್ ಕೊಟ್ಟಾರ, ಆಮೇಲೆ 8 ಇಯರ್ಸ್ ಹಿಂದ್ಗಡೆ ರೇಷಿಯೋ ಕೊಟ್ಟಾರ. 8 ವರ್ಷ ಆದಮೇಲೆ ಎಷ್ಟು ರೇಷಿಯೋ ಬರ್ತಂತ ಕೇಳಿದಾರೆ ಅವರು. ಫಸ್ಟ್ ಪ್ರೆಸೆಂಟು 8:15 ಐತೆ. ಇದರ ಹಿಂದೆ ಎಷ್ಟೈತಿ? 16:13 ಐತೆ. ನಾವೇನು ಮಾಡಬೇಕು ಈಗ? ಪ್ರೆಸೆಂಟ್ ಏನಿದೆ ಮುಂದೆ ನೋಡ್ಬೇಕು ತಾನೆ. ಹಾಗಾಗಿ 2:2 ಯೂನಿಟ್ಗೆ 8 ಇಯರ್ಸ್. ಹೌದಾ? ಮುಂದೆ ನೋಡ್ತಿದ್ದೀವಿ. ಈ 8 ಇಯರ್ಸ್ ತೊಗೊಳ್ಳಿ. 2 ಯೂನಿಟಿಗೆ 8 ಇಯರ್ಸ್, 1 ಯೂನಿಟಿಗೆ 4 ಇಯರ್ಸ್ ಆಯಿತು. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 2ಗೆ 8 ಆದರೆ 1ಕ್ಕೆ ಎಷ್ಟು ಅಂತ ಅವಾಗ ನಿಮಗೆ 4 ಬರುತ್ತೆ. ಅವಾಗ 8:15 ಅಂದರೆ ಇದು ಮುಂದೆ ಬರ್ಬೇಕು. ನಾವು ಈ ಮುಂದೆ 8 ಇಯರ್ಸ್ ಆದಮೇಲೆ ಏನು ಅಂತ ನೋಡ್ಬೇಕು, ಯಾವ ರೇಷಿಯೋ ಬರುತ್ತಾ ಅಂತ. ಅವಾಗ 18 × 4, ಈ 4 ಯೂನಿಟ್ ಏನು ಬಂದಿರುತ್ತಲ್ಲ, 8 × 4 15 × 4 ಮಾಡಿ 32 ಬರುತ್ತೆ. 32 ಬಂದಮೇಲೆ ಇದಕ್ಕೆ +8 ಯಾಕೆ ಆ್ಯಡ್ ಮಾಡ್ತೀವಿ ಅಂತಂದರೆ ಆಫ್ಟರ್ 8 ಇಯರ್ಸ್ ಅಂತ ಕೇಳಿದ್ದಾರೆ ಅವರು. ಬಿಫೋರ್ 8 ಇಯರ್ಸ್ ಅಂತಂದ್ರೆ ಮತ್ತೆ ಮೈನಸ್ ಮಾಡ್ತಿದ್ವಿ ಬಿಡು. ಈಗ +8 ಮಾಡಿ ಟೋಟಲ್ 40:68 ಬರುತ್ತೆ. ರೇಷಿಯೋ ಮಾಡಿದ್ರೆ 10:70. ನೆಕ್ಸ್ಟ್ ಪ್ರಾಬ್ಲಮ್, ದ ರೇಷಿಯೋ ಆಫ್ ರಾಮ್ ಆ್ಯಂಡ್ ರಹೀಮ್ 10 ಇಯರ್ಸ್ ಆಗೋ 1:3. ಇಲ್ಲಿ ನೋಡು, ರಾಮ್ ಮತ್ತು ರಹೀಮ್ ಇದ್ದಾರೆ. ಇವ್ರದ್ದು 10 ವರ್ಷ ಹಿಂದ್ಗಡೆ ರೇಷಿಯೋ ಎಷ್ಟಿದೆ ಅಂತಂದರೆ 1:3 ಇದೆ. ಹೌದಾ? ನೆಕ್ಸ್ಟ್, ದ ರೇಷಿಯೋ ಆಫ್ ದ ಏಜಸ್ 5 ಇಯರ್ಸ್ ಅಂದರೆ 5 ವರ್ಷ ಆದಮೇಲೆ ಅವ್ರ ಏಜ್ ಎಷ್ಟಿದೆ ಅಂದರೆ 2:3 ಇದೆ. 5 ವರ್ಷ ಆದಮೇಲೆ ಅಂದರೆ ಇವಾಗ ಪ್ರೆಸೆಂಟೇಜ್ ಆಗಿ ಕೇಳಿದ್ದಾರೆ. ಅಂದರೆ ಇದು ಇದು ಕ್ವಶನ್ ಮಾರ್ಕ್, ಎರಡು ಗೊತ್ತಿಲ್ಲ ನಮಗೆ. ಗೊತ್ತಿರೋದು 10 ಇಯರ್ಸ್ ಬಿಫೋರು ಮತ್ತು ಇಲ್ಲಿ. ಇವಾಗ ಮೈನಸ್ ಮಾಡು, ಇದನ್ನು ಮೈನಸ್ ಮಾಡು. 3 - 1 2, 2 - 3 2 1 ಹಿಂಗೆ ಮಾಡಿದ್ದಾರೆ. ಇದನ್ನು 1 × 1 × 1 1, 1 × 3 3, ಇದು ಗೊತ್ತಿಲ್ಲ. 2 × 4 2 4, 3 × 2 6. ಇದನ್ನು ಡಿಫ್ರೆನ್ಸ್ ಮಾಡು. ಎಷ್ಟು ಬಂತು? 3 ಬಂತು. 3 ಯೂನಿಟ್ಗೆ ನಮಗೆ ಎಷ್ಟು ಬೇಕು? ಈ 15 ವರ್ಷ ಯಾಕಂತಂದರೆ 3 ಯೂನಿಟಿಗೆ 15 ವರ್ಷ ಯಾಕಂತಂದರೆ 10 ವರ್ಷ ಹಿಂದ್ಗಡೆ ಅಂತ ಹೇಳಿದ್ದಾರೆ, ಆಮೇಲೆ 5 ವರ್ಷ ಮುಂದ್ಗಡೆ ಅಂತ ಹೇಳಿದ್ದಾರೆ. ನಮಗೆ ಬೇಕಾದ್ರೆ ಪ್ರೆಸೆಂಟ್ ಏಜ್ ಕೇಳಿದಾಗ ಈ ಇಯರ್ ಮತ್ತು ಈ ಇಯರ್ನ ಆ್ಯಡ್ ಮಾಡ್ಬೇಕು ನಾವು. ಈ ಇಯರ್ ಆ್ಯಡ್ ಮಾಡಿದಾಗ 15 ಬರುತ್ತೆ. ಅಂದರೆ 3 × 15 ಅಂದರೆ 1 ಯೂನಿಟಿಗೆ 5 ಇಯರ್ಸ್ ಆಗುತ್ತೆ. ಹೌದಾ? ನೆಕ್ಸ್ಟ್ 4 6. ಇದಕ್ಕೆ ಈ ಏನಿರುತ್ತಲ್ಲ, ಇದಕ್ಕೆ ಇಂಟು 5 ಮಾಡಿ. ಸೇಮ್ ಓದ್ ಪ್ರಾಬ್ಲಮ್ ಮಾಡಿದ್ವಲ್ಲ, 20 ಇಯರ್ಸ್ 20, ಇದು 30 ಆಗುತ್ತೆ. 6 × 5 30, 4 × 5 20. ಇವಾಗ ಯಾವ್ರೇನು ಈಗ ಇಲ್ಲಿ ಕ್ವಶನಲ್ಲಿ ನೋಡಿ, ದ ರೇಷಿಯೋ ಆಫ್ ದ ಪ್ರೆಸೆಂಟೇಜ್. ರೇಷಿಯೋ ಆಫ್ ದ ಪ್ರೆಸೆಂಟೇಜ್ ಬೇಕಂತಂದರೆ ಈಗ ನಾವು 5 ವರ್ಷ ಮುಂದ್ಗಡೆ ಬಂದ್ಬಿಟ್ಟಿವಿ. ಹೌದಾ? 5 ವರ್ಷ ಫುಲ್ ಮುಂದೆ ಬಂದಿವಿ. ನಮಗೆ ಬೇಕಾಗಿರೋದನ್ನ ಪ್ರೆಸೆಂಟೇಜ್ ಹೋಗ್ಬೇಕಂತಂದರೆ ಮತ್ತೆ 5 ವರ್ಷ ನಾವು ಹಿಂದ್ಗಡೆ ಹೋಗ್ಬೇಕು ಈಗ. ಹೌದಾ? ಪ್ರೆಸೆಂಟೇಜ್ ಹಿಂದ್ಗಡೆ ಹೋಗ್ಬೇಕು. ಹಾಗಾಗಿ ಮೈನಸ್ ಮಾಡ್ಬೇಕು. 20 ಇಯರ್ಸಲ್ಲಿ -5 ನೋಡು. ಇದು ಫ್ಯೂಚರ್, ಪ್ರೆಸೆಂಟು, ಇದು ಪಾಸ್ಟ್, ಪ್ರೆಸೆಂಟು, ಫ್ಯೂಚರಿಗೆ ಅಲ್ಲಿ ಕ್ವಶನ್ ಕೊಟ್ಟಿರೋದು ಫ್ಯೂಚರ್ ಕೊಟ್ಟಿದ್ದಾರೆ. ನಮಗೆ ಬೇಕಾಗಿರೋದು ಪಾಸ್ಟ್. ಫ್ಯೂಚರಲ್ಲಿ 5 ವರ್ಷ ಮುಂದ್ಗಡೆ ಬಂದುಬಿಟ್ಟಿದ್ದೀವಿ ನಾವು.
ಈಗ ನಾವು ಪ್ರೆಸೆಂಟ್ ಬೇಕಂತಂದ್ರೆ ನಾವು 5 ವರ್ಷ ಹಿಂದೆ ಹೋಗ್ಬೇಕಲ್ಲ, ಹಂಗಾಗಿ 15 ಅಲ್ಲಿ -5 ಮಾಡ್ಕೋಬೇಕು, 5 ವರ್ಷ ಹಿಂದ್ಗಡೆ ಹೋಗ್ಬೇಕು ಈಗ. ಸೊ 15 ಇಯರ್ಸ್ ಅಂದರೆ ಈ ಸತಿ ಪ್ರೆಸೆಂಟ್ ಅವ್ನ ಏಜ್ ಇರೋದು ಎಷ್ಟು ಅಂತಂದರೆ 15 ವರ್ಷ. ಯಾರ್ದು? ಅಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರಲ್ಲ ರಾಮ್ದು, ರಹೀಮ್ದು 25 ವರ್ಷ. ಆಮೇಲೆ ಅದನ್ನು ನೀವು ರೇಷಿಯೋ ಒಳಗೆ ಮಾಡಿದೆ ಅಂತಂದರೆ 3:5. 3:5 ರೇಷಿಯೋ ಅಂತಂದರೆ 3 ಇದು ರಾಮ್ದು, 5 ರಹೀಮ್ದು. ನೆಕ್ಸ್ಟು ದ ಏಜಸ್ ಆಫ್ ಎ ಆ್ಯಂಡ್ ಬಿ ಈಸ್ 4 years ago ವಾಸ್ 4:5 ಅಂದರೆ 4 ವರ್ಷ ಹಿಂದ್ಗಡೆ. 4 ವರ್ಷ ಹಿಂದ್ಗಡೆ ಎಷ್ಟೈತಿ? 4:5 ಐತಿ. ನೆಕ್ಸ್ಟ್ 8 ವರ್ಷ ಫ್ರಮ್ ನಾವು ಅಂದರೆ ಇವಾಗಲಿದ್ದು 8 ವರ್ಷ ಆದಮೇಲೆ, ಅಂದರೆ 8 ವರ್ಷ ಪ್ರೆಸೆಂಟೇಜ್ದು 8 ವರ್ಷ ಆದಮೇಲೆ ಅವನದು ರೇಷಿಯೋ ಎಷ್ಟೈತಿ? 11:13 ಐತಿ. ಹೌದಾ? 11:13. ವಾಟ್ ಈಸ್ ದ ಸಮ್ ಆಫ್ ದ ಪ್ರೆಸೆಂಟೇಜಸ್ ಅಂದರೆ ಪ್ರೆಸೆಂಟೇಜ್ದು ಸಮ್ ಎಷ್ಟು ಅಂತ ಕೇಳಿದ್ದಾರೆ. ಇವಾಗ ಏನು ಮಾಡ್ಬೇಕಂದ್ರೆ ಸೇಮ್ ಏನಿಲ್ಲ, 4 - 5 ಎಷ್ಟು? 1. 11 - 13 ಎಷ್ಟು? 2. ಇದಕ್ಕೆ 4 × 2 8, 5 × 2 10, 1 × 11 11, 13 × 1 13 ಮಾಡ್ಕೊಂಡ್ಮೇಲೆ ಮೈನಸ್ ಮಾಡಿ ಇದ್ರದ್ದು ರೇಷಿಯೋ ನೋಡಿ 3 ಯೂನಿಟ್ಸ್ ಅಂತ ಇದೆ. 3 ಯೂನಿಟ್ಸಾ? ನಾವು ಆಲ್ರೆಡಿ ಅದೀನಿ ಸಮ್ ಆಫ್ ದರ್ ಪ್ರೆಸೆಂಟೇಜ್ ಕೇಳಿದ್ದಾರೆ. ಪ್ರೆಸೆಂಟೇಜ್ ಅಂತಂದರೆ ನೀವು ಇದನ್ನು ತೊಗೋಬೇಕೀಗ, ಎರಡನ್ನೂ ಆ್ಯಡ್ ಮಾಡ್ಬೇಕಂತ ಹೇಳಿದ್ದೀನಿ. 4 + 8 ಎಷ್ಟಾಯಿತು? 12. ಹಾಗಾಗಿ 3 ಯೂನಿಟಿಗೆ 12 ಇಯರ್ಸ್ ಆದರೆ 1 ಯೂನಿಟಿಗೆ 4 years. ಇದನ್ನು ಇಂಟು 4 ಮಾಡಿ 44 ಬಂತು, ಇಲ್ಲಿ 52 ಬಂತು. ಹೌದಾ? ಅವ್ರು ಏನು ಕೇಳಿದ್ದಾರೆ? ಪ್ರೆಸೆಂಟ್ ಅಂತ ಕೇಳಿದ್ರೆ ಏನು? 8 ವರ್ಷ ಮುಂದೆ ಬಂದ್ಬಿಟ್ಟು ನಾವೀಗ. ಈಗ ಪ್ರೆಸೆಂಟ್ ಅಂದರೆ 8 ವರ್ಷ ಮತ್ತೆ ಹಿಂದೆ ಹೋಗ್ಬೇಕಾ? ಅದಕ್ಕೆ -8 36 44 ಅಂದರೆ ಈ ಎರಡನ್ನೂ ಆ್ಯಡ್ ಮಾಡು. ಅವ್ರು ಹೇಳಿದ್ರೆ ಸಮ್ ಆಫ್ ದಿ ಪ್ರೆಸೆಂಟೇಜಸ್. ಈ ಪ್ರೆಸೆಂಟೇಜ್ ನಮ್ಗೆ ಎಷ್ಟಂತ ಗೊತ್ತಿಲ್ಲ, ಅವ್ರಿಗೆ ಎರಡು ಸಮ್ ಕೇಳಿದ್ದಾರೆ. ಇವಾಗ ಇದ್ದು 36 ಮತ್ತು 44 ಇದೆ. ಇದನ್ನ ಎರಡು ನೀವು ಏನು ಮಾಡಬೇಕು? ಆ್ಯಡ್ ಮಾಡಂತ ಹೇಳಿದ್ದಾರೆ. ಸೊ ನಮಗೆ ಟೋಟಲ್ 8 years ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನು, 5 years ago ದ ರೇಷಿಯೋ ಆಫ್ ದೇರ್ ಏಜ್ ರೇಷಿಯೋ ಆಫ್ ಎ ಟು ದಟ್ ಆಫ್ ಬಿ ವಾಸ್ 4:5 ಅಂದರೆ 5 ವರ್ಷ ಹಿಂದ್ಗಡೆ. ಪ್ರೆಸೆಂಟ್ ಏಜಿಂದ 5 ವರ್ಷ ಹಿಂದ್ಗಡೆ 4:5 ಇದೆ. 5 years ಹೆನ್ಸ್ ದ ರೇಷಿಯೋ ಆಫ್ ದ ಎ ಆ್ಯಂಡ್ 5 ಅಂದರೆ 5 ವರ್ಷ ಆದಮೇಲೆ 6 to 7 ಇದೆ. ಪ್ರೆಸೆಂಟೇಜ್ ಗೊತ್ತಿಲ್ಲ ಎಷ್ಟೈತಂತ, ಆದರೆ 5 ವರ್ಷ ಹಿಂದ್ಗಡೆ 4:5 ಐತಿ, 5 ವರ್ಷ ಮುಂದ್ಗಡೆ 6 to 7 ಐತಿ. ಏನಿಲ್ಲ, ಸೇಮ್ 4 - 5 × 1 6 - 5 1 ಸೇಮ್ ಆಯಿತು. ಹಾಗಾಗಿ 5 - 7 2 ಅಂದರೆ 2 ಯೂನಿಟಿಗೆ ಟೋಟಲ್ ಆ್ಯಡ್ ಮಾಡು. 5 + 5 10, 2 ಯೂನಿಟಿಗೆ 10 ಅಂತ ಆಯಿತು, 1 ಯೂನಿಟಿಗೆ 5 ಅಂತ ಆಯಿತು. ಕ್ರಾಸ್ ಮಲ್ಟಿಪ್ಲೈ ಮಾಡಿ 2 ಯೂನಿಟಿಗೆ 10 ಅಂದರೆ 2 ಯೂನಿಟಿಗೆ 10 ಅಂತಂದರೆ 1 ಯೂನಿಟಿಗೆ 5 ಆಗುತ್ತೆ. ಹೌದಾ? ನೆಕ್ಸ್ಟು ಈಗೇನು ಕೇಳಿದ್ದಾರೆ ಅವರು, ಇಫ್ ಎಟ್ ಪ್ರೆಸೆಂಟ್ ಸಿ ಈಸ್ 10 years younger than B, C is 10 years younger than B, and what will be the ratio of percentage A to the C ಅಂತ ಕೇಳಿದ್ದಾರೆ. ನಾವು ಮಾತಾಡಿದ್ದೇನಪ್ಪ ಎ ಮತ್ತು ಬಿ ತೊಗೊಂಡಿವಿ, ಸಿ ಇಲ್ಲಿ ನಾವು ತೊಗೊಂಡಿಲ್ಲ. ಅವ್ರು ಏನು ಕೇಳಿಬಿಟ್ಟು ಸಿ ಕೇಳಿದ್ದಾರೆ. ಸಿ ಏನಂತಂದರೆ 10 ವರ್ಷ ಯಂಗರ್, 10 ವರ್ಷ ಯಂಗರ್ ದೆನ್ ಬಿ ಅಂತ ಹೇಳಿದ್ದಾರೆ. ಅವಾಗ ಏನು ಮಾಡ್ಬೇಕಂತಂದ್ರೆ ನಾವು ನಮಗೀಗ ಪ್ರೆಸೆಂಟೇಜಿಂದ 5 ವರ್ಷ ಹಿಂದೆ ಹೋದರೆ ಸೇಮ್ ನಮಗೆ 25 ವರ್ಷ ಮತ್ತು 30 ವರ್ಷ ಸಿಗುತ್ತೆ. ಸಿ ಯಂಗರ್ ದೆನ್ ಬಿ ಅಂತ ಕೇಳಿದ್ದಾರೆ ಅಂತಂದರೆ ಸಿ + 10 = ಬಿ ಅಂದರೆ ಬಿಗಿಂತ ಸಿ 10 ವರ್ಷ ದೊಡ್ಡವನಿದ್ದಾನೆ, ಯಂಗರ್. ಸೊ ಹಂಗಾಗಿ ಈ ರೀತಿ ಮಾಡ್ಕೊಂಡಿದ್ದಾರೆ. ಸಿ = ಬಿ - 10 ಅಂತ ಮಾಡಿದ್ದಾರೆ. ಈಗ ನಮಗೆ ಬಿ ಎಷ್ಟಿದೆ? ಬಿ ಪ್ರೆಸೆಂಟೇಜ್ 30 ಇದೆ. 30 - 10 20 years. ಆಮೇಲೆ ಅವ್ರೇನು ಕೇಳಿದರೆ A:C ರೇಷಿಯೋ ಕೇಳಿದ್ದಾರೆ. A:C ಎಷ್ಟು? ಎದೆಷ್ಟು? 25. ಹೌದಾ? ಇಲ್ಲಿ ಐತಿ ಎ. ನೆಕ್ಸ್ಟ್ ಸಿದೆಷ್ಟು? 20 years ಇಲ್ಲಿ ಬಂದಿದೆ. ಸೊ 5:4. ನೆಕ್ಸ್ಟ್ ಕ್ವಶನ್, ಮೈ ಗ್ರ್ಯಾಂಡ್ ಫಾದರ್ ವಾಸ್ 9 times older than me 16 years ago. 16 ವರ್ಷ ಹಿಂದ್ಗಡೆ
ಮೈ ಮತ್ತು ಗ್ರ್ಯಾಂಡ್ ಫಾದರ್, ನಾನು ಮತ್ತು ನನ್ನ ಗ್ರ್ಯಾಂಡ್ ಫಾದರ್ ಅಂತ ಅಂದ್ಕೊಂಡು 16 ವರ್ಷ ಹಿಂದ್ಗಡೆ 9 ಟೈಮ್ಸ್ ಓಲ್ಡರ್ ಅವರು, ನನಗಿಂತ 9 ಟೈಮ್ಸು ಓಲ್ಡರ್ ಇದ್ದಾರೆ. ಯಾರು? ನಮ್ಮ ತಾತ. ನೆಕ್ಸ್ಟ್, ಹಿ ವಿಲ್ ಬಿ 3 ಟೈಮ್ಸ್ ಆಫ್ ಏಜ್ ಆಫ್ 8 ಇಯರ್ಸ್ ಫ್ರಮ್ ನೌ. ಅಂದರೆ 16 ವರ್ಷ ಆಯಿತು, ಪ್ರೆಸೆಂಟೇಜ್ ಆಯಿತು. ನೆಕ್ಸ್ಟ್ 8 ವರ್ಷ ಆದಮೇಲೆ ಅವ್ರದ್ದು ಏನಾಗುತ್ತೆ ಅಂತಂದರೆ ನಮಗೆ ಮತ್ತೆ 3 ಟೈಮ್ಸ್ ಓಲ್ಡರ್ ದೆನ್ ಮೀ ಅಂತ ಹೇಳಿದ್ದಾರೆ ಅವರು. 8 ಇಯರ್ಸ್ ಆಮೇಲೆ ಆಫ್ಟರ್ 8 ಇಯರ್ಸ್ ಆದಮೇಲೆ ನೆಕ್ಸ್ಟ್ ದ ರೇಷಿಯೋ ಆಫ್ ಏಜ್ ಟು ದಟ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ವಾಸ್. ಅಂದರೆ ನಾವು ಪ್ರೆಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ, ಏನಿಲ್ಲ ಮತ್ತೆ 1:9 1:3 ಮೈನಸ್ ಮಾಡಿ 9 - 1 8 3 - 1 2 2 1 2 4 ಆಯಿತು. ಇನ್ನೆಷ್ಟು 1 ಇಂಟು ಇಲ್ಲೇನಿಲ್ಲ 1 ಉಳಿದಿದೆ, 1 × 1 1 1 × 9 9, ನೆಕ್ಸ್ಟ್ 4 × 1 4 4 × 3 12. ಸೇಮ್ ಮೈನಸ್ ಮಾಡು, 3 ಯೂನಿಟ್ ಡಿಫ್ರೆನ್ಸ್ ಬರುತ್ತೆ. ಟೋಟಲ್ ಇವೆರಡು ಆ್ಯಡ್ ಮಾಡು, ಇನ್ನು 24 ಬರುತ್ತೆ. 1 ಯೂನಿಟಿಗೆ 8 ಇಯರ್ಸ್ ಆಗುತ್ತೆ. 3 ಯೂನಿಟಿಗೆ 24 ಆಯ್ತು ಅಂದರೆ 1 ಇಯರ್ಸಿಗೆ 8 ಇಯರ್ಸ್ ಆಯಿತು. ಸೊ 4 × 8 12 × 8 ಮಾಡು, 32 ಬರುತ್ತೆ. ನೆಕ್ಸ್ಟ್ ಅವ್ರೇನು ಕೇಳಿದರೆ ದ ರೇಷಿಯೋ ಆಫ್ ಮೈ ಏಜ್ ಟು ಮೈ ಫಾದರ್ ವಾಸ್, ಅಂದರೆ ಫ್ರಮ್ ನಾವು, ಅಂದರೆ 8 ವರ್ಷ ಹಿಂದ್ಗಡೆ ಕೇಳಿದ್ದಾರೆ ಅವರು. 8 ವರ್ಷ ಹಿಂದೆ ಏಜು ಮತ್ತು ನಂದು ಮತ್ತು ನಮ್ಮದು ತಾತನ ಏಜ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ನಾವು ಇಲ್ಲಿದ್ದ ಪ್ರೆಸೆಂಟ್ ಏಜಿಗೆ ಮಾಡ್ಕೊಂಬಿಡೋಣ, ಹೌದಾ? ಈಗ ಎಷ್ಟಿದೆ? 32 ಇದೆ. ಇಲ್ಲಿ ಒಂದು ನಿಮಿಷ ಕೇಳಿ. 32 ಇದೆ, 96 ಇದೆ. ಫಸ್ಟ್ ನಾವು ಪ್ರೆಸೆಂಟೇಜಿಗೆ ಹೋಗೋಣ, ಆಮೇಲೆ ಅದ್ರ ಹಿಂದೆ ಹೋಗೋಣ. ಅವ್ರೇನು ಕೇಳಿದರೆ ಫ್ರಮ್ ನಾವು ಅಂತ ಪ್ರೆಸೆಂಟೇಜ್ಲಿದ್ದ ಹಿಡಿದು 8 ಇಯರ್ಸ್ ಹಿಂದ್ಗಡೆ ಅಂತ ಕೇಳಿದ್ದಾರೆ. ಇಲ್ಲಿದ್ದ ಹಿಡಿದು 8 ಇಯರ್ಸ್ ಹಿಂದೆ, ಇಲ್ಲಿದ್ದ 8 ಇಯರ್ಸ್ ಕೇಳಿದ್ದಾರೆ. ಫಸ್ಟ್ ನಾವು ಇಲ್ಲಿದ್ದ ಪ್ರೆಸೆಂಟೇಜಿಗೆ ಹೋಗೋಣ, ಅಂದರೆ ಫಸ್ಟ್ -8 ಮಾಡಬೇಕಾಗುತ್ತೆ. ಆಮೇಲೆ ಪ್ರೆಸೆಂಟೇಜಿಗೆ ಬಂದಮೇಲೆ ಅವ್ರು ಪ್ರೆಸೆಂಟೇಜ್ಲಿದ್ದ ಹಿಡಿದು 8 ಇಯರ್ಸ್ ಹಿಂದ್ಗಡೆ, ಪ್ರೆಸೆಂಟಿಂದ 8 ಇಯರ್ಸ್ ಕೇಳಿದ್ದಾರೆ ಅವರು. ಹಾಗಾಗಿ ಮತ್ತೆ -8 ಮಾಡ್ಬೇಕು ನಾವು. ಟೋಟಲ್ 32 - 16 ಮಾಡಿದ್ದಾರೆ, 96 - 16 ಮಾಡಿದ್ದಾರೆ. ಟೋಟಲು 16 80. ಇದನ್ನು ರೇಷಿಯೋ ತೆಗಿದ್ವಿ, ನಿಮಗೆ 1:5 ಬರುತ್ತೆ ಆನ್ಸರ್. ಇಷ್ಟೇ. ಇಲ್ಲಿ ನೋಡಿ, ದ ರೇಷಿಯೋ ಆಫ್ ದೇರ್ ಫಾದರ್ ಆ್ಯಂಡ್ ಮದರ್ 11:10 ಕೊಟ್ಟಿದ್ದಾರೆ. ದ ಸನ್ ವಾಸ್ ಬಾರ್ನ್, ಆಮೇಲೆ ದ ರೇಷಿಯೋ ಆಫ್ ಫಾದರ್ ಅಂದರೆ ಫ್ಯೂಚರಲ್ಲಿ 19:18 ಕೊಟ್ಟಿದ್ದಾರೆ. ಪ್ರೆಸೆಂಟಲ್ಲಿ ಕೇಳ್ತಿದ್ದಾರೆ ಅಷ್ಟೇ, ಏನಿಲ್ಲ ಇದರಲ್ಲಿ. ಇದು ಪಾಸ್ಟಲ್ಲಿ 11:10 ಇದೆ, ಪ್ರೆಸೆಂಟಲ್ಲಿ ಗೊತ್ತಿಲ್ಲ. ಆಮೇಲೆ ಟಾಯ್ಸ್ ಅಂತಂದರೆ ಎಕ್ಸ್ ಜಾಸ್ತಿ ಆಗಿದೆ, ಇಲ್ಲಿದ್ದು ಎಕ್ಸ್ ಜಾಸ್ತಿ ಆಗಿ ಟೋಟಲ್ ಟಾಯ್ಸ್ ಇಲ್ಲಿ 19 ಮತ್ತು 18 ಇದು ಫ್ಯೂಚರಲ್ಲಿ. ಪ್ರೆಸೆಂಟ್ ಅವರು ಕೇಳಿದ್ದಾರೆ. ಪ್ರೆಸೆಂಟ್ ಕೇಳಿದಾಗ ಸೇಮ್ ಫಾರ್ಮುಲಾ ಹಾಕೋದು. ಆಮೇಲೆ ಇಲ್ಲಿ ಏನು ಗೊತ್ತಾ, ಅವರು ರೇಷಿಯೋ ಆಫ್ ಪ್ರೆಸೆಂಟೇಜ್ ಕೇಳಿದಾಗ ನಾವು 11 + 4 10 + 4 ಯಾಕಂದರೆ ಇಲ್ಲಿದ್ದ +4 ಆ್ಯಡ್ ಮಾಡ್ಬೇಕು. ಯಾಕಂದರೆ ಇಲ್ಲಿ 8 ಯೂನಿಟ್ ಆಯಿತು, 2x ಇದೆ, x = 4. ಸೊ 11 + 4 10 + 4 15:14 ಈಸ್ ಯುವರ್ ಆನ್ಸರ್. ನೋಡಿ ಇಲ್ಲಿ ಕೇಳಿ, ದ ಸಮ್ ಆಫ್ ಪ್ರೆಸೆಂಟೇಜ್ ಆಫ್ ಫಾದರ್ ಅಂದರೆ ಫಾದರ್ ಮತ್ತು ಸನ್ದು 52 ವರ್ಷ ಇದೆ. ಆಮೇಲೆ 4 ವರ್ಷ ಆದಮೇಲೆ ಅವ್ರ ಏಜ್ 1/4 ದಟ್ ಆಫ್ ಫಾದರ್ಸ್ ಏಜ್ ಅಂತ ಹೇಳಿದ್ದಾರೆ. ಅಂದರೆ 4 ವರ್ಷ ಆದಮೇಲೆ ಅವ್ರದ್ದು ಸನ್ ಏಜ್ ಎಷ್ಟಾಯಿತು? 1/4 ಆಫ್ ದಟ್ ಫಾದರ್ ಏಜ್ ಅಂತ ಹೇಳಿದ್ದಾರೆ. ವಾಟ್ ಈಸ್ ದ ರೇಷಿಯೋ ಆಫ್ ಏಜ್ ಆಫ್ ಸನ್ ಆ್ಯಂಡ್ ಫಾದರ್ 10 ಇಯರ್ಸ್ ಫ್ರಮ್ ನೌ ಅಂತ ಅಂದಿದ್ದಾರೆ. 10 ವರ್ಷ ಆದಮೇಲೆ ಎಷ್ಟು ಅಂತ ಹೇಳಿದ್ದಾರೆ. ಫಸ್ಟು ನಾವು 52ನ ಬರ್ಕೊಳ್ಳೋಣ. 52 + 52 ಆದಮೇಲೆ ನಮಗೇನು ಬೇಕು? 4 ಅಂದರೆ 4 ವರ್ಷ ಆದಮೇಲೆ ಅಂತ ಹೇಳಿದ್ದಾರೆ. 4 ವರ್ಷ ಆದಮೇಲೆ ಫಾದರ್ ಮತ್ತು ಸನ್ನಿಗೂ 4 ವರ್ಷ ಎಕ್ಸ್ಟ್ರಾ ಆಗಿರುತ್ತಾ? ಫಾದರಿಗೂ 4 ವರ್ಷ ಎಕ್ಸ್ಟ್ರಾ ಆಗಿರುತ್ತಾ? ಸನ್ನಿಗೂ 4 ವರ್ಷ ಎಕ್ಸ್ಟ್ರಾ ಆಗಿರುತ್ತೆ. ಸೊ 52 + 4 + 4 ಎಷ್ಟಾಯಿತು? ಟೋಟಲ್ 60 ಆಯಿತು. 60 ಆಯಿತು.
ನೆಕ್ಸ್ಟು 1:4 ರೇಷಿಯೋ ಕೊಟ್ಟಿದ್ದಾರೆ, ಇದನ್ನೆರಡು ಆ್ಯಡ್ ಮಾಡು. 5 ಅಂದರೆ 5 ಯೂನಿಟಿಗೆ 60 ವರ್ಷ ಆದರೆ 1 ಯೂನಿಟಿಗೆ ಎಷ್ಟು ಅಂತ 1 ಇಯರಿಗೆ 12 ಆಗುತ್ತೆ. 60/5 ಮಾಡು. 5 ಅಂದರೆ 5 to 12 ಇಯರ್ಸ್ ಆಯ್ತು ನಿನಗೆ. ಇವಾಗ ಇದ್ಮೇಲೆ ಹಿಂಗೆ ಸನ್ನಿಗೆ ಅಂದರೆ 1 into 12 12 ಬರುತ್ತೆ. ಸೊ ಇಲ್ಲಿ ಬರೆದಿದ್ದಾರೆ. ನೆಕ್ಸ್ಟು 4 into 12 48 ಆಯಿತು. ಈಗ ನಾವು ಪ್ರೆಸೆಂಟೇಜಿಗೆ ಹೋಗೋಣ. ಪ್ರೆಸೆಂಟೇಜಿಗೆ ಹೋಗ್ಬೇಕಂತಂದರೆ ನಾವು 4 ವರ್ಷ ಹಿಂದೆ ಹೋಗ್ಬೇಕು. ಅವರು ಕೊಟ್ಟಿರೋದು 4 ವರ್ಷ ಮುಂದೆ ಕೊಟ್ಟಿದ್ದಾರೆ. ಇಲ್ಲಿ ಏನಿದಿಲ್ಲ 4 ವರ್ಷ ಮುಂದೆ. ನಾವು 4 ವರ್ಷ ಹಿಂದೆ ಹೋಗೋಣ. 4 ವರ್ಷ ಹಿಂದೆ ಹೋದರೆ 12 - 4 ಎಷ್ಟು 8, 48 - 4 ಎಷ್ಟು 44. ಅವ್ರು ಏನು ಕೇಳಿದರೆ 10 ವರ್ಷ ಆದಮೇಲೆ ಕೇಳಿದ್ದಾರೆ. 10 ವರ್ಷ ಅಂತಂದರೆ ಇದಕ್ಕೇನು ಆ್ಯಡ್ ಮಾಡಬೇಕು, +10 ಆ್ಯಡ್ ಮಾಡಬೇಕು. ಇದಕ್ಕೇನು ಆ್ಯಡ್ ಮಾಡಬೇಕು, +10 ಆ್ಯಡ್ ಮಾಡಬೇಕು. ಟೋಟಲ್ನಿಗೆ 3:1 ರೇಷಿಯೋ ಬರುತ್ತೆ. ನೆಕ್ಸ್ಟ್ ಪ್ರೆಸೆಂಟ್ ಏಜ್ ಆಫ್ 2 ಪರ್ಸನ್ ಇಸ್ 36 to 50 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಇಫ್ n ಇಯರ್ಸ್ ದ ರೇಷಿಯೋ ಆಫ್ ದ ಏಜ್ ವಿಲ್ ಬಿ 3 ಅಂದರೆ 3:4. ವಾಟ್ ಈಸ್ ವ್ಯಾಲ್ಯೂ ಆಫ್ n ಇಯರ್ಸ್ ಕೇಳಿದ್ದಾರೆ. ಎಷ್ಟು ವರ್ಷ ಆದಮೇಲೆ ಅವ್ರದ್ದು 3:4 ಆಗುತ್ತೆ. ಅದು ಎಷ್ಟು ವರ್ಷ 36 50 ಕೊಟ್ಟಿದ್ದಾರೆ. ಇದನ್ನು ನೀವು ಬೈ ಆಪ್ಷನ್ ನೋಡಬೇಕಾಗತ್ತೆ. ಬೈ ಆಪ್ಷನ್ ನೋಡಿದ್ರೆ ಏನಾಗುತ್ತೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ರೇಷಿಯೋ ಎಷ್ಟು ಬರುತ್ತಾ ಅಂತ. +6 ಇಫ್ ಎಕ್ಸಾಂಪಲ್ ಇದು ಆನ್ಸರ್ ಇತ್ತು ಅಂತಂದರೆ +6 ಮಾಡಿ 36 42 50 + 6 56 ಇದಷ್ಟು ರೇಷಿಯೋ 3:4 ಬಂತು ಅಂದರೆ ಕರೆಕ್ಟ್ ಅಂತ. ಇದು ಬೈ ಆಪ್ಷನ್ ನೋಡೋಂಥ ಪ್ರಾಬ್ಲಮ್ಸು.